ನನ್ನ ಮಗಳ ಜೀವನ ಎಷ್ಟು ದಿವಸದಿಂದ ಕಾಯ್ತಾ ಕುಂತಿದ್ದವ ಹಾಳು ಮಾಡಬೇಕು ಅಂತವ. ಇವತ್ತು ನನ್ನ ಮಗಳನ್ನ ಎಡಂತರದಲ್ಲಿ ಬಿಟ್ಬಿಟ್ಟು ಓದ್ನದಪ್ಪು. ಸುಮ್ಮನಿರಕ್ಕ, ನೀನು ಹೇಳೋದು ಕುತ್ಕೊಂಡು ಅವ್ರು ಹೇಳೋದು ಸುಮ್ಮನಿರ ಆಯಿತು. ಇನ್ನೇನು ಮಾಡೋಕ್ಕದು? ಯಾರನ್ನ ಹೋಗಿ ಸಾಯಿ ಅಂತ ಹೇಳ್ದವರು. ನಾನು ಅವತ್ತು ಸಿಕ್ತಾಗೂ ಹೇಳ್ದೆ, ಅಯ್ಯೋ ಪಪ್ಪ ಬಾ ನಿನ್ನ ಮನೆಗೆ ಬಂದಿರು ಪಪ್ಪ, ನೀನು ಹೇಳ್ತೀನಿ ನಿನ್ನ ಮಕ್ಕಳು ನಿನಗೋಸ್ಕರ ಕಾಯ್ತಾವ್ರೆ ಬಂದ್ಬಿಡು ಅಂತ ಹೇಳಿ ಅಷ್ಟು ಬಗ್ಗೆನೇ ಹೇಳ್ದೆ. ಯಾರು ಗೊತ್ತು ಇವನು ಈ ಥರ ದುರ್ಬುದ್ಧಿ ಕಲ್ತ್ಬಿಟ್ಟಿದ್ದ ಕನಕ. ನಾನು ಅವತ್ತು ಹೇಳ್ದಾಗ್ಲೂ ಅವನಿಗೆ ಹೆಡ್ತಿ ಮಕ್ಳ ಮೇಲೆ ದಿಗ್ಲೇ ಇಲ್ಲ. ನಾನು ಬರೋಕಿಲ್ಲ ಅಂದ ಹೊರ್ತು ನಾನು ಬತ್ತೀನಿ ಅಂತ ಅಂದಿಲ್ಲ ಅವನು, ಗೊತ್ತಾ? ಬತ್ತೀನಿ ಅಂತ ಅಂದಿಲ್ಲ ಕನಕ ಅವನು. ನಡಿ ಹೆಂಗೋ ಸದ್ಯಕ್ಕೆ ಸಿಗಕ್ಕಿಲ್ಲ, ಇನ್ನೊಂದು ಅವಕಾಶಗಳು ನನಗೆ ಸಿಕ್ಕವೆ, ಅದು ಸರಿಯಾಗಿ ಉಪಯೋಗಿಸ್ಕೋಬೇಕು ಅನ್ನೋದು ಅವನದ್ದು ಬರ್ನಿಲ್ಲ ಕನಕ. ನೀನೇನಾದ್ರು ಅನ್ಕೋ, ಬಂದಿದ್ರೆ ಅವನು ಆ ಬುದ್ಧಿ ಇದ್ದಿದ್ರೆ ಅವನು ಅಯ್ಯೋ ಹೋಗಿ ನಾನು ಹೆಡ್ತಿ ಮಕ್ಕಳು ಚೆನ್ನಾಗಿರೋದ ಅಂತಿತ್ತಿಲ್ವ ಅವನು? ಚೆನ್ನಾಗಿರೋದ ಅಂತಿತ್ತಿಲ್ವ ಹೇಳು? ನಾನು ಅಷ್ಟು ಬಗ್ಗೆ ಅಂತ ಹೇಳ್ದಾಗ್ಲೂ ಅವನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಿಲ್ಲ. ನಾನು ಇನ್ನೊಂದು ಮದುವೆ ಆಗೋದು ದಿಟ ಅಂತಾನೆ ಅಂದ ಹೊರ್ತು ನಾನು ಹೆಡ್ತಿ ಕೂಡ ಚೆನ್ನಾಗಿರ್ತೀನಿ, ನನ್ನ ಮಗಿನ ಚೆನ್ನಾಗಿ ನೋಡ್ಕೊತೀನಿ ಅಂತ ಬ್ಯಾಗ್ ಬರ್ನಿಲ್ಲ. ಅಯ್ಯೋ ನಾನು ಅವತ್ತು ಹೇಳ್ದೆ ಕಣವ ಅವನಿಗೆ, ಅದನ್ನೇ ಹೇಳ್ದೆ. ನಾನಿಲ್ದ ಒಂದರಲ್ಲಿ ಹೇಳ್ಬಿಟ್ಟು ನಿಮ್ಮ ಸಂಸಾರ ಹಾಳು ಮಾಡಿಕ್ಕೆ ದೇವರು ನಂಗೆ ಸರಿಯಾಗಿ ಶಿಕ್ಷೆ ಕೊಟ್ಟ. ನಾನು ಹೊಟ್ಟೆ ಹುಟ್ಟು ಮಗ ನನ್ನ ಸೊಸೆ ಅಂತ ನಾನು ಆಸೆ ಮಾಡಿದ್ಕೆ ನನ್ನ ಸೊಸೆಯಿಂದನೇ ನಾನು ಉಗಿಸ್ಕೊಂಡು ಈಚು ಬರೋಂಗೆ ಆಗದೆ ಮಗ. ಅವಳು ಒಂದು ದಿವಸ ಒಂದು ತಿರಿಕ ಮಾತಾಡಿಲ್ಲ, ನಾನು ಬೈಲಿ ಆಂಟಿ ಅಂಥವ್ರದನ್ನೇ ಮಾಡಬೇಡ, ಬಂದು ನಡ್ಲಾದ ಎರ್ತಿ ಮಕ್ಕಳನ್ನ ನೀನು ಸಾಕ ಚೆನ್ನಾಗಿರಲ್ಲ ಅಂತ ನಾನು ಹೇಳ್ದೆ ಕನಕ. ನಾನು ಹೇಳ್ದೆ ನಾನು ಬರೋಕಿಲ್ಲ ನಾನು ಅಂದ್ಬಿಟ್ಟು ನನಗೆ ಬಾಯಿಗೆ ಬಂದಂಗೆ ಮಾತಾಡ್ದೆ. ನಿನಗೂ ನನಗೂ ಯಾವ ಸಂಬಂಧ ಅಂತೇಳು ಇಂತೇಳು ಅಂತ ಮಾತಾಡ್ದೆ. ನಾನು ಮಾತಾಡೋದು ನಾನು ತಪ್ಪು ಮಾಡಿದಾಗ ನೀನು ಮಾತಾಡ್ತೀಯ, ನೀನು ಬೇಜಾರು ಮಾಡ್ಕೊಳಕ್ಕೆ ನೀನು ಏನಾದ್ರು ನಾನು ಬೇಜಾರು ಮಾಡ್ಕೊಳಕ್ಕಿಲ್ಲ ಕಣಪ್ಪ, ಮಾತಾಡು ಅಂತ ಅಂದೆ ಕನಕ. ನೀನು ಏನಾದರೂ ನಾನು ಬೇಜಾರು ಮಾಡ್ಕೊಳಕ್ಕಿಲ್ಲ ಕಣ ಅಂತ ಅಂದೆ. ಅಯ್ಯೋ ಏನಾರೇನು ಎಲ್ಲಾರೆಲ್ಲ ಇದ್ಬಿಟ್ಟೆ ಸಾಕಾಗೋದು ಇವತ್ತು. ಮಗಿಗೂ ಇವಳಿಗೂ ಎಂತ ಅನ್ಯಾಯ ಆಗೋಯ್ತಕ್ಕ. ಅಯ್ಯೋ ನನ್ನಿಂದ ಇದೆಲ್ಲ ಆಯ್ತೇನೋ ಅಂತ ನನಗೆ ಭಾಳ ಮನ್ಸಿಗೆ ನೋವು ಆಯ್ತದೆ. ಎಲ್ಲ ಹಣೆ ಬರ ಸುಮ್ಕಿರಕ್ಕ, ಯಾರು ಏನು ಮಾಡೋಕ್ಕಾಗಿಲ್ಲ ಕನಕ. ಏನೋ ಇದ್ರಲ್ಲಿ ಹೋಗ್ಬೇಕು ಅನ್ನೋದು ಬರೆದಿತ್ತು ಹೋದ, ಏನು ಮಾಡ ನಾನು ಹೊಸಿ ಬಗೆ ಅಂತ ಹೇಳೋದು ನನಗೆ. ಮಗ ಅಪ್ಪ ಅಂತ ಕನ್ವರಿಸ್ತದೆ, ಬಪ್ಪ ಬಾ ನೀನು ಬಂದ್ಯಾ ಮಗಿನ ಕೂಡ ಚೆನ್ನಾಗಿರು, ನೀವು ಆಡ್ಕೊಂಡು ಅದೇನೋ ಅಂತಿರಂತೆ ಹಂಗೆ ಕೂಸು ಬಡವಾಯ್ತು ಅನ್ನಂಗೆ ನೀನು ಮಾಡ್ಕೊಬೇಡ, ನೀನು ಬಾ ನೀನು ಆಡಿ ಚೋಡಿ ಆಡಬೇಡ ಪಪ್ಪ ಅಂತವ ನಾನು ಹೊಸಿ ಹೇಳಿಲ್ಲ. ನನ್ನ ಮಾತ ಕೇಳಲಿಲ್ಲ ಮೂದೇವಿ, ಸುಮ್ಕಿರು. ಆವತ್ತೇ ಬಂದ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗಂಗೆ ಇಲ್ಲ. ಅಯ್ಯೋ ಕತೆ ಕರ್ಮ ಏನೋ ಎಂತೋ ನಿಜವಾಗ್ಲೂ. ಅದು ಏನಾಯ್ತೋ ಗಿಲ್ಟಟಕ್ಕೆ ಆಗಿರಕ್ಕಿಲ್ಲ ಕಣ್ಣು ಹೇಳಿ. ಏನೋ ಗಾಳಿ ಎಟ್ನಂಗೆ ಆಗಿರ್ತದೆ, ಗಾಳಿ ಎಟ್ನಂಗೋ ಇಲ್ಲ ಸತ್ಯ ಮೂಸಿತು, ಯಾರು ಗೊತ್ತು? ಸತ್ಯ ಮೂಸೋದೆ ಕತೆ, ಇನ್ನೇನು ಆಗಿಲ್ಲ. ನಾನಿಷ್ಟ ಸತ್ಯ ಮೂಸೋದೆ, ಆದ್ದರಿಂದ ಇಷ್ಟೆಲ್ಲ ಆಗಿರೋದು. ಏನು ಮಾಡೋಕ್ಕಾಗಕ್ಕಿಲ್ಲ, ಒಟ್ಟಿಗೆ ಏನೂ ಮಾಡೋಕ್ಕಾಗಕ್ಕಿಲ್ಲ ತಗೆ. ಅಯ್ಯೋ ಕರ್ಮ ಕತೆ ಹಿಂಗಾದರೆ ಹೆಂಗೆ ಮಾಡೋದು? ಅವನೇನೋ ಓದ ತಗೆ ಅಮ್ಮಕ್ಕೆ ಇರೋರ ಕತೆ ಏನೋ ಕತೆ. ನನ್ನ ಮಗಳ ಜೀವನ ಎಡಂತರದಲ್ಲಿ ಹಿಂಗೆ ಮಾಡಿಬಿಟ್ಟು ಹೋಗ್ಬೇಕು ಅಂದ್ಬಿಟ್ಟು ಅದು ಎಷ್ಟು ದಿವ್ಸ ಕಾಯ್ಕೊಂಡು ಕುಂತಿದ್ನೋ ಕಾಣೆ. ನಿಜವಾಗ್ಲೂ ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ. ನಿಜವಾಗ್ಲೂ ಒಳ್ಳೇದಾಯ್ಕಿಲ್ಲ ಅವ್ನಿಗೆ, ಒಟ್ಟಿಗೆ ಒಳ್ಳೇದಾಯ್ಕಿಲ್ಲ. ಈ ಥರ ಹೊಟ್ಟೆ ಉಸಿದ್ರೆ ಒಳ್ಳೇದದ ಅವನಿಗೆ, ಈ ಥರ ಹೊಟ್ಟೆ ಉಸಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲ. ಭಾಳ ಹೊಟ್ಟೆ ಉರ್ಸಾಕ್ಬಿಟ್ಟ, ಹೊಟ್ಟೆ ಉರ್ಸ್ಬಿಟ್ಟ ಕಣವ ನನ್ನ ಮಗಳನ್ನ. ಇರೋ ಗಂಟ್ಲು ನೆಮ್ಮದಿ ಕೊಡಲಿಲ್ಲ. ಇವ್ರ ಕೈಲೆಲ್ಲವ ದೂರಿ ಇದು ಬಂದವರೆಲ್ಲ ಹೇಳೋಕ್ಕೆ ನಿನ್ನಲ್ಲಿ ಮಯ ಸಿಕ್ಕಿದ ನಿನ್ನ ಮಗಳ ಬಗ್ಗೆ ಭಾಳ ಕೆಟ್ಟಂಗೆ ಮಾತಾಡ್ತಿದ್ದ ಅಂತ. ಅಲ್ಲ ಬಿಟ್ಟಿದ್ದ ನನ್ನ ಮಗಳು ಅಷ್ಟೊಂದ ಗಂಡ ಅಂತ ಸರ್ವಸ್ವನು ತ್ಯಾಗ ಮಾಡಿಕೊಂಡು ಆ ಮಟ್ಟಿಗೆ ಇದ್ದೋಳನ್ನ ಇವನು ಹಿಂಗೆಲ್ಲ ದೂರ್ಬಿಟ್ಟು ಹೊಂಟೋದ ಒಟ್ಟಿಗೆ ನನ್ನ ಮಗಳಿಗೆ. ಅಳ್ಬೇಡ ಸುಮ್ಕಿರು. ಅವ್ನು ಇದ್ದಿದ್ರು ನೀನು ಕೊಟ್ಟು ಬಂದು ಬಾಳ್ತಿತ್ತಿಲ್ಲ ಅವನಕ್ಕ. ಸುಮ್ಕಿರು, ನೀನು ಯಾಕೆ ತಲೆಗೆಡ್ಸ್ಕೊಂಡು? ಅವ್ನು ಯಾವತ್ತಿರೋ ಅತ್ಲನೇ ಹೊರ್ತು ಇತ್ಲೋನಲ್ಲಕ್ಕ. ಸುಮ್ಕಿರು, ಅವನು ಕಲಿಬಾರ್ದೆ ಕಲ್ತಿದ್ದ ಮದುವೆ ಆಗೋಕ್ಕೆ ನಿಂತಿರೋನೋ ನನ್ನ ಮಗ. ಅವನು ಇಲ್ಲಿಗೆ ಬತ್ತಿದ್ನ ಹೇಳು? ಬೇಡ ಸುಮ್ಮನಿದ್ದು ಬಿಡು ನೀನು, ಕಣ್ಣೀರು ಹಾಕ್ಬೇಡ ಮನೇಲಿ, ಸುಮ್ಮನಿರು. ನೋಡೋದದು ಏನಾದದಾಗಲಿ. ಎಲ್ಲವ ಭಾಳ ಕತ್ತಿ ಮಸ್ತರು ಬಿಡು ಈಗ. ಅಯ್ಯೋ ಅಣ್ಣ, ನೀನು ದೂರ ಬೇಡ ಕಣಣ್ಣ. ಎಲ್ಲರೂ ಕತ್ತಿ ಬಾಸಿದ್ರು ಅಂತ ನನ್ನ ಮೇಲೆ ಕೇಳ್ಬೇಡ ಕಣಣ್ಣ. ನನಗೆ ನೋವಿಲ್ವಣ್ಣ, ಹಂಗಾರೆ ನನಗೆ ನೋವಿಲ್ವ? ವರ್ಷದ ಮಗಿನ ತಂದು ಎತ್ಕೊಂಡು ನಾನು ಮೂರಿಗೆ ಬಂದ ನಮ್ಮಪ್ಪ. ಅಯ್ಯೋ ಮದುವೆ ಮಾಡದ ಅಂದ್ಬಿಟ್ಟು ಮದುವೆ ಮಾಡಿಬಿಟ್ಟು ಮನೇಲಿ ಇರಿಸ್ತಾ ಆ ಮಗಿನ 1 ವರ್ಷದ ಮಗಿನ ಸಾಕ್ತೆ ಕಣಣ್ಣ. 1 ವರ್ಷದ ಮಗಿನ ಸಾಕ್ತೆ ನಾನು. ಯಾವುದೇ ಕಾರಣಕ್ಕೂ ಅವನಿಗನ್ನೇ ಮೋಸ ಮಾಡಿಲ್ಲ ನಾನು, ಮೋಸ ಮಾಡಿಲ್ಲ ಕಣಣ್ಣ. ಅಯ್ಯೋ ಬಿಡಕ್ಕ, ಬಿಡು. ಅನ್ಯಾಯ ಏನು ಮೋಸ ಏನು, ಈಗ ಆಯಿತು ಹೋಯ್ತು, ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ಇನ್ನು ಯಾರು ಹೇಳಿರ್ತಾನೆ ಬಂದದ ಹೇಳು? ಬರೋಕ್ಕಿಲ್ಲ. ಅವೆಲ್ಲ ಆಗ್ನಾರ್ದು ಕೆಲಸ ಬಿಡು. ನೀನು ದೂರ್ತಿಲ್ಲ ಕನಕ, ದೂರಕ್ಕಿಲ್ಲ, ಯಾರನ್ನೂ ದೂರಕ್ಕಿಲ್ಲ. ಒಳ್ಳೇದು ಕೆಟ್ಟದು ತೂಕ ಮಾಡೋಕೆ ಭಗವಂತ ಅವನೇ ಮಾಡಲಿ. ನನ್ನ ಮಗಳು ಅಂತ ಅನ್ಯಾಯ ಮೋಸ ಏನು ಮಾಡ್ತಿಲ್ಲ.
ಏನು ಒಂದು ಹಬ್ಬಕ್ಕೆ ಹೋಗಿದ್ಕೆ ಇಷ್ಟೊಂದು ರಗಳೆ ಮಾಡ್ಕೊಂಡ್ರೆ ಆಮೇಲೆ ಮಾಡ್ಕೊಂಡು ಹಿಂಗೊಂದು ಸಾವಲ್ ಕೊನೆಯಾಗ ಮಾಡ್ಬಿಟ್ನಲ್ಲ ಎಡ್ತಿ ಅಂದ್ಬಿಟ್ರೆ ಏನು ನನ್ನ ಮಗಳನ್ನ ಹಂಗಾರೆ ನಾವು ಸಾಕ್ತಾನೆ ನಾವು ಸಲ್ದಾನೆ ಅವನೇ ಸಾಕಿದ್ನಂತ ನಾನು ಸಾಕ್ತಾನೆ ಸುಲಭದಾನೆ ನನ್ನ ಮಗಳು ದೊಡ್ಡವಳಾಗಿದ್ಲೆ ಇವ್ನು ಹೇಳಿ ಕೇಳಿದ್ರೆ ಹಬ್ಬ ಕರ್ಕೊಂಡು ಹೋಗ್ಬೇಕಾಗಿತ್ತೆ ಹುಡುಗ ಅಮ್ಮಯ್ಯ ಆಯಿತು ಸುಮ್ಕಿರ ಅಳ್ಬೇಡ ನೀನು ಹೋದ್ರು ಹೋಯ್ತಾನಂತೆ ಹೋದ್ರು ಹೋಲಿ ಇದ್ದೇನು ದೇಶ ಅಳ್ತಿದ್ದಿಲ್ಲ ಅವ್ನು ಯಾವತ್ತಿದ್ರು ಅವನು ಹತ್ಲೋನೆ ಹೊತ್ತು ಇತ್ಲೋರಲ್ಲ ಎಡ್ತಿ ಮಕ್ಳ ಮೇಲೆ ಗ್ಯಾನ್ ಇರ್ತಿದ್ದಿಲ್ಲ ಅವ್ನಿಗೆ ಕತ್ತಿದ್ರು ಬುಟಾಕು ಅದೇ ಬಡ್ಡಿ ಹಾಕಳನ್ನ ಅದೇನು ಅಂತಿದ್ರಂತ ಹಂಗೆ ಅವ್ರು ಇರೋದಕ್ಕೆ ಇರ್ದವ್ರು ಆಸಿಕತೆ ದರ್ದ್ರ ಬಡ್ಡಿ ಹಾಕ್ಲೇನ ಅವು ಎಂಥ ಬಡ್ಡಿ ಅವು ಅನ್ನೋದನ್ನ ತೋರಿಸ್ಬಿಟ್ಟೋಕನ ದರ್ದ್ರ ಬಡ್ಡೆವೇನ. ಅಯ್ಯೋ ಈಗ ಇವೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆಗಿರೋ ಸಮಸ್ಯೆ ಸರಿ ಹಾಕಿರ ಹೇಳಿ ಮ್ಯಾಕೆ ಊಟ ಮಾಡಿ ಹೇಳಿ ಹೇಳ್ತೇವೆ ಹೇಳು. ಇವತ್ತೆಲ್ಲ ನಾಳೆ ಬರ್ತಾರೆ ನನ್ನ ಜೀವನ ಸರಿ ಆಯ್ತದೆ ಅಂತ ಎಷ್ಟು ಕನ್ಸು ಕಟ್ಕೊಂಡಿದ್ನು ಎಲ್ಲ ನಂಗೆ ಹಿಂಗೆ ನಿರಾಸೆ ಆಗೋಯ್ತಲ್ಲ. ಅಯ್ಯೋ ನನ್ನ ಮಗ ಅಪ್ಪ ಅಪ್ಪ ಅಂತ ಕರ್ಬರಿಸ್ತಿತ್ತು. ನನ್ನ ಮಗಿಗೋಸ್ಕರ ನಾರೇ ಅವರಲ್ಲಿ ಇದ್ಬಿಟ್ಟಿದ್ರು ಎಲ್ಲೋ ಅವರೇ ಅನ್ಬೋದಾಗಿತ್ತಲ್ಲ. ಈಗ ಹಿಂಗೆ ಆಗೋಯ್ತಲ್ಲ ಜಯಕ್ಕ. ಅಯ್ಯೋ ಯಾರು ಬೇಕು ಅಂತ ಮಾಡಿದಾರವೇ ಕಲಿಬಾರ್ದು ಕಲ್ತಿ ಎಡಂತ್ರದಲ್ಲಿ ಹೋದ ನಾವು ನೀವು ಯಾಕೆ ಕತ್ತಿಯೇ ಎಷ್ಟತ್ರ ಬಂದದ ಹೋಗಿರೋದು ಬರ್ತದೆ ಕಣೋ ಅನ್ನೋಕ್ಕೆ ಕುತ್ಕೊಳ್ಳೋದೇ ಎಲ್ಲವೇ ಬರೋಕ್ಕಿಲ್ಲ ಮುಗೀತು ಅದು ಆ ಕೆಲಸ ಮುಗೀತು ಕಣವ ಮುಗೀತು. ಇನ್ನು ಯಾಕೆ ತಲೆಗೆಡ್ಸ್ಕೊಂಡಿಯವ ಸುಮ್ಮನಿರು ಆಯಿತು. ಯಾಕೆ ತಲೆಗೆಡ್ಸ್ಕೊಂಡು ಹೇಳು ತಲೆನೂ ಕೆಡ್ಸ್ಕೊಳ್ಳೋದು ಬೇಡ ಎಂಥದ್ದು ಬೇಡ ಸುಮ್ಮನಿದ್ದು ಬಿಡು. ಈಗ ನೀನು ಸುಮ್ಮನಿದ್ದು ಬಿಡು ಅಳೋದು ಬೇಡ ಬಿಡೋದು ಬೇಡ ಹೇಳು ಮ್ಯಾಕೆ ಊಟ ಮಾಡಿ ಆ ಮುಗಿನ ಚೆನ್ನಾಗಿ ಸಾಕಬೇಕು ನೀನು ಅಚ್ಚುಕಟ್ಟಾಗಿರ್ತಾನೆ ಸಾಕಾಗೋದು. ನೀನು ಊಟ ಗೀಟ ಬಿಟ್ಕೊಂಡು ನೀನು ಕುತ್ಕೊಂಡ್ರೆ ಮುಗಿಗೆ ಅರ್ದಿಕ್ಕು ಅವನೇನು ಆಡಬಾರ್ದು ಆಟ ಆಡ್ಬಿಟ್ಟು ಅವ್ನು ಎರಡಂತ್ರ ಸಾವು ತಗೊಂಡು ಅವ್ನು ಹೋದ. ನೀನು ಒಂಚೂರು ಸತ್ಯಾಗಿರ್ತಾನೆ ಮುಗಿನ ಸಾಕಾಗೋದು ನೀನು ಹೊತ್ಕೊಂಡು ಕುತ್ಕೊಂಡ್ರೆ ಅದದ ಹೇಳು ಮ್ಯಾಕೆ ಹೇಳವ ಹೇಳು ಅಳ್ಬೇಡ ನೀನು ಹೇಳು. ಯಾಕೆ ತಲೆಗೆಡ್ಸ್ಕೊಂಡಿಯವ ಯಾಕೆ ತಲೆಗೆಡ್ಸ್ಕೊಂತೀಯ ಮುಗ್ದೋಯ್ತೋ ನನಗೆ ಅವ್ನ ಕತೆ ಮುಗೀತು. ಯಾವಾಗ ಕೊಳ್ಳಿ ಮೇಲೆ ಇಟ್ವೋ ಅವತ್ತೇ ಮುಗ್ದೋಯ್ತು ಒಂದು ಹೇಳು. ಏನು ಮಾಡೋಕ್ಕಾಗಿಲ್ಲ ಮುದೇವಿ ನಾನು ಹೇಳ್ದಾಗ ಬಂದ್ಬಿಟ್ಟಿದ್ದೆ ಒಂದು ವಾರದಿಂದ ಹೇಳ್ದಾಗ ಬಂದ್ಬಿಟ್ಟಿದ್ರೆ ಅವನು ಇಷ್ಟೆಲ್ಲ ಆಗಂಗಿಲ್ಲ. ಕರ್ಕ ಬಂದ್ಬಿಡ್ಬೇಕಾಗಿತ್ತು ಕನಕ ನೀನು ಬಾ ಅಂತ ಬಿಡ್ಬೇಡ್ದಾಗಿತ್ತು ಕರ್ಕ ಬರ್ಬೋದಾಗಿತ್ತು. ಅವ್ರು ಚಿಕ್ಕವನೇ ಕರೆದ್ರು ಬಂದಿಲ್ಲ ನಾನು ಕರೆದ್ರು ಬಂದು ನಾನು ಹೊಸಿ ಹಿಂಸೆ ಮಾಡಿಲ್ಲ ಕನಕ ದೇವ್ರು ನನಗೂ ಆ ಪಾಟಿ ಹಿಂಸೆ ಮಾಡಿದೆ. ಬಪ್ಪ ಬಾರಿನು ಪಾಪ ವಿಣ್ಣ ಹೊಟ್ಟೆ ಉಸ್ಬೇಡ ಬಾ ಮಗ ಅಂತವ ಆ ಪಾಟಿ ಹಿಂಸೆ ಮಾಡಿದೆ ನಾನು. ಅಷ್ಟೊಂದು ಹಿಂಸೆ ಮಾಡಿದ್ರು ನಾನು ಬರೋಕಿಲ್ಲ ಅನ್ನೋದು ಮಾಡಿದೆ ಹೊರತು ನಾನು ಸತ್ರೊಳ ಮಕ್ಕ ನೋಡೋಕಿಲ್ಲ ಅಂತಿದ್ದೆ. ಹಂಗೆ ಮಾಡ್ಬಿಟ್ನಲ್ಲ ಹಂಗೆ ಸಾಧಿಸ್ಬಿಟ್ನಲ್ಲ. ಅವೇನು ಅಂತ ಅನ್ಯಾಯ ಏನು ಮಾಡಿತ್ತು ಏನು ಮಾಡಿದ್ಲವ ನನ್ನ ಮಗಳು ಅಂತ ಅನ್ಯಾಯವ ಏನು ಅನ್ಯಾಯ ಮಾಡಿದ್ಲು ಏನು ಮೋಸ ಮಾಡಿದ್ಲು. ಅಯ್ಯೋ ಬಂದಂತ ನನ್ನ ಮಗಳು ಗಂಡನೇ ದೇವ್ರು ಅನ್ಕ ಬಾಳ್ಕ ಬೈತಿದ್ಲು ಅಂತೇಳಿ ಮೇಲೆ ಇಲ್ದೋದ ಬೋಗ್ಲಿರೋದಕ್ಕೆ ಅವ್ನಿಗೆ ಬಂದಿರೋದು ಎರಡತ್ರ ಸಾವುಕನ ಹೋಗಿ ಹೇಳಿ. ಅಯ್ಯೋ ಹೇಳಿ ಅಕ್ಕ ಹೇಳ್ರಕ್ಕ ನೀವೇ ಸುಮ್ಕಿರಮ್ಮ ನೀವು ಅಳ್ಬೇಡಿ ಸುಮ್ಕಿರಿ ನೀವೇ. ಅಯ್ಯೋ ಇಷ್ಟಿಗೆಲ್ಲ ನಾನೇ ಕಾರಣ ಕಣವ ನಾನೇ ಕಾರಣ. ಅಯ್ಯೋ ಕಾರಣವನ್ನೇ ಅಪ್ಪ ಸಾಯಕ್ಕೆ ಏನೋ ಕಾರಣ ಬೇಕಾಗಿತ್ತು ಆಯಿತು ಹೋಯ್ತು ಇನ್ನು ಏನು ಮಾಡೋಕ್ಕದು. ನಿಮ್ಮ ಮ್ಯಾಕೆ ಅವ್ರ ಮ್ಯಾಕೆ ನೀವು ಆಡಿದ್ರು ಅಷ್ಟೇ ನಿಮ್ಮ ಮ್ಯಾಕೆ ನೀವೇ ತಗೊಂಡ್ರು ಅಷ್ಟೇ ಆಗಿರೋದ ಬದಲಾಯಿಸೋಕ್ಕಾಗಿಲ್ಲ. ಯಾಕೆ ತಲೆಗೆ ಎಷ್ಟ್ಕೊಂಡಿರಿ ಸುಮ್ಮನಿರಿ ಹೇಳ್ದೇವಿ ಮಗ ಬಾ ಹೋಯ್ಲಿ ಊಟ ಮಾಡಿ ಬಾ ಹೇಳ್ರಕ್ಕ. ನೀವು ಕುತ್ಕೊಂಡ್ರೆ ನೋರಕ್ಕ ಹೇಳು ಮ್ಯಾಕೆ ನೀನು ಅಳ್ತಾ ಕುತ್ಕೊಂಡ್ರೆ ಅವಳಿಗೂ ಧೈರ್ಯ ಹೇಳೋದು ಯಾರು ಹೇಳು ನೀನು ಅಣ್ಣ ಬಣ್ಣ ಅಮ್ಮ ನೀವು ಬನ್ನಿ ಹೇಳಕ್ಕ ನೀವೇ ಬಾ ಕೈ ಕಾಲು ತೊಳ್ಕೊಳ್ಳಿ ಊಟ ಮಾಡಿವ್ರಿ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.